PSI ಪ್ರಶ್ನೆ ಪತ್ರಿಕೆ, ಆಮೇಲೆ 5ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕಗಳು ಕರೆಕ್ಟ್ ಆಗಿ ನಾವು ಸ್ಟಡಿ ಮಾಡಿದ್ದೆ ಆದ್ರೆ ಒಂದು ಕ್ವಶನ್ಸ್ ಮಿಸ್ ಆಗಲ್ಲ. ಇನ್ನ ಬೇಕಪ್ಪ, ಇನ್ನ ನಾಲೆಜ್ ಬೇಕಂದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಇತಿಹಾಸ PUC ಫಸ್ಟ್ ಇಯರ್, ಇತಿಹಾಸ PUC ಸೆಕೆಂಡ್ ಇಯರ್, ಇಷ್ಟು ಓದಿಬಿಟ್ರೆ ಸಾಕು, ಹೈ ಲೆವೆಲ್ ಆಗಿಬಿಟ್ಟಿತ್ತು. ಇನ್ನ ಸ್ಟಡಿ ಮಾಡ್ಬೇಕಂದ್ರೆ SD ಆಗ್ಲಿ, FD ಆಗ್ಲಿ, KS ಆಗ್ಲಿ, KPSC ಗ್ರೂಪ್ C ಆಗ್ಲಿ, ಇಲ್ಲ UPSC ಪ್ರಶ್ನೆ ಪತ್ರಿಕೆ ಆಗ್ಲಿ, ಎಲ್ಲ ಉತ್ತರಗಳು ಕರೆಕ್ಟ್ ಆಗಿ ಮಾಡ್ಕೋಬೇಕು ಸರ್, ತಿಳ್ಕೋಬೇಕು. ಇತಿಹಾಸದಲ್ಲಿ ಮುಖ್ಯವಾಗಿ ಮತ್ತೆ ನೋಡ್ರಿ ಎಕ್ಸಾಂಪಲ್ ಅಂತ ಕೊಟ್ರಿಗಿನ ನೋಡ್ರಿ, ಈಗ ಮೊಘಲ್ ಸಾಮ್ರಾಜ್ಯ ಅಂತ ಹೇಳ್ರಿ, ಈಗ ಮೊಘಲ್ ಸಾಮ್ರಾಜ್ಯಗಳಲ್ಲಿ ನಾವೇನ ಬೈ ಚಾನ್ಸ್ ಓದಕ್ ಹೋದ್ರೆ ಒಂದ್ ವಾರ 15 ದಿವಸ ಆಗುತ್ತಾ ಮೊಘಲರಲ್ಲಿ ನೋಡ್ರಿ, ಒಂದ್ ಸೆಮಿಸ್ಟರ್ ಬರ್ಕೊಡ್ತಾರ. ಅಂದ್ರೆ ಇಲ್ಲಿ ನಾವು ಹಂಗಿಲ್ಲ, ನಾವು ಇಲ್ಲಿ ಮಿನಿಮಮ್ ಏನಂದ್ರೆ ಒಂದು ತಾಸು 2 ತಾಸ್ನಾಗ ಮೊಘಲರ ಬಗ್ಗೆ ಟೋಟಲ್ ಕಂಪ್ಲೀಟ್ ಮಾಡ್ಬೇಕು. ಮೊಘಲರ ಬಗ್ಗೆ ಅಂತ ಕೊಟ್ರೆ ನೋಡ್ರಿ, ಫಸ್ಟ್ ಗೆ ಬಾಬರ್ ಅಂತ ಬರ್ತಾರ, ಆಮೇಲೆ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್, ಇವು 6 ಜನ ಇದಾರಲ್ಲ ಸರ್. 6 ಜನ ಬಗ್ಗೆ ಒಂದು ತಾಸ್ನಾಗ ಪರ್ಫೆಕ್ಟ್ ಆಗಿಬಿಡೋಕು, 1 ತಾಸು ಇಲ್ಲ 2 ತಾಸು ನೋಟ್ಸ್ ಮಾಡ್ಕೊಂಡ್ಬಿಡೋ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ. ಇಲ್ಲ ಬಾಬರ್ ಬಗ್ಗೆ ನಾವೇನೋ ಒಂದು ವಾರ ಓದಕ್ ಹೋದ್ರೆ, ಇಲ್ಲ ಬಾಬರ್ ಬಗ್ಗೆ ಒಂದಿನ ಹೋದ್ರೆ, ಹುಮಾಯೂನ್ ಬಗ್ಗೆ, ಅಕ್ಬರ್ ಬಗ್ಗೆ, ಜಹಾಂಗೀರ್ ಬಗ್ಗೆ, ಶಹಜಾನ್ ಬಗ್ಗೆ, ಔರಂಗಜೇಬ್ ಬಗ್ಗೆ ಇವು ಒಂದು ವಾರ ಮಾಡಿಬಿಟ್ರಿ. ಇನ್ನು ದೆಹಲಿ ಸುಲ್ತಾನ್ರ ಬಗ್ಗೆ ನೋಡ್ರಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತಗಲಕ್ ಸಂತತಿ, ಸೈಯದ್ ಸಂತತಿ, ಲೂದಿ ಸಂತತಿ, ಇಷ್ಟು ಮತ್ತೆ 5 ಮನೆತನಗಳು. ಮತ್ತೆ ಗುಲಾಮಿ ಸಂತತಿಯಾಗಿ ಮತ್ತೆ ಬೇರೆ ಮತ್ತೆ ಇಂಪಾರ್ಟೆಂಟ್ ಕುತುಬುದ್ದೀನ್ ಐಬಕ್, ಇಲ್ತಮಶ್, ರಜಿಯಾ ಸುಲ್ತಾನ, ಬಲ್ಬನ್, ಮತ್ತೆ ಖಿಲ್ಜಿ ಸಂತತಿ, ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ಎಷ್ಟು ತಗಲಕ್ ಸಂತತಿಯಲ್ಲಿ ಇಂಪಾರ್ಟೆಂಟ್ ಗಿಯಾಸುದ್ದೀನ್ ತಗಲಕ್, ಮೊಹಮ್ಮದ್ ಬಿನ್ ತಗಲಕ್, ಫಿರೋಜ್ ಶಾ ತಗಲಕ್. ಸೈಯದ್ ಸಂತತಿ, ನೆಕ್ಸ್ಟ್ ಲೂದಿ ಸಂತತಿಯ ಕೊನೆಯ ದೊರೆ ಇಬ್ರಾಹಿಂ ಲೂದಿ. ಇವ್ರ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡಿದ್ರೆ ಪ್ರಶ್ನೆ ಬರೋದು 1 ಇಲ್ಲ ಅಂದ್ರೆ 2 ಪ್ರಶ್ನೆ. ಅದಕ್ಕೆ ನಾವು 1 ತಾಸಿನಲ್ಲಿ ನಾವು ಪರ್ಫೆಕ್ಟ್ ಆಗಿಬಿಡಕ್. ನಾವು ನಿಮ್ ಪ್ರಕಾರ ಡೆಲ್ಲಿ ಸುಲ್ತಾನ್ಸ್ 2 ಅವರ್ ಮ್ಯಾಕ್ಸಿಮಮ್ ಸಾಕು. 2 ಅವರ್ ಜಾಸ್ತಿ ಆಯ್ತು ಸರ್. 2 ಅವರ್ಗಿಂತ ಜಾಸ್ತಿ ತಗೊಂಡ್ರಿ ನಾವು ಸಿಲೆಬಸ್ ಕವರ್ ಮಾಡಕ್ ಅಸಾಧ್ಯದ ಮಾತು ಸರ್. ಈ ಶಾರ್ಟ್ ಟೈಮ್ ಅಲ್ಲಿ ಕವರ್ ಮಾಡಕ್ 3 ತಿಂಗಳ 4 ತಿಂಗಳಲ್ಲಿ ಕಂಪ್ಲೀಟ್ ಮಾಡಕ್ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಇಂಪಾರ್ಟೆಂಟ್ ಏನಂದ್ರೆ 5ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಮುಖ್ಯವಾಗಿ ನೋಡ್ರಿ ಸರ್, ಈಗ ಗಾಂಧಿ ಯುಗದ ಬಗ್ಗೆ ಕೊಟ್ಟಿದ್ದಾನೆ. ಮಂದಗಾಮಿಗಳ ಯುಗ, ಅದು ಮತ್ತೆ ತೀವ್ರಗಾಮಿಗಳ ಯುಗ. ಗಾಂಧಿ ಯುಗ ಅಂತಂದ್ರೆ ಸರ್, ಈಗ SSLC ಪುಸ್ತಕದಲ್ಲಿ 1920ರಿಂದ 1947 ಅಂತಿದೆ. ನಾವು ಪ್ರೈವೇಟ್ ಯಾವ್ದೋ ಆಥರ್ಸ್ ಬುಕ್ದಲ್ಲಿ 1918ರಿಂದ 1948 ಇದೆ. ಆದ್ರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 1920ರಿಂದ 1947 ಅಂತ ಕೊಟ್ಟಿದ್ದಾನೆ. ನಾವು 1920ರಿಂದ 47 ಓದೋದು ಇಂಪಾರ್ಟೆಂಟ್ ಅಲ್ಲ. ಗಾಂಧೀಜಿಯವರು ಹುಟ್ಟಿದ್ದಾವಾಗ 1869, ಅಕ್ಟೋಬರ್ 2ರಿಂದ 1948, ಜನವರಿ 30 ತನಕ ಏನೇನು ಘಟನೆಗಳಾಗಿವಲ್ಲ ಸರ್, ಆ ಎಲ್ಲಾ ಘಟನೆಗಳ ಬಗ್ಗೆ ಪರ್ಫೆಕ್ಟ್ ಆಗಿ, ಸಿಂಪಲ್ ಆಗಿ, ಸ್ಮಾರ್ಟ್